ಅಥೆಂಟಿಕ್ ಟೇಸ್ಟ್ ಕೊಡೋಂಥ ರೆಸ್ಟೋರೆಂಟ್ಸು ತುಂಬಾ ಕಮ್ಮಿ ಆಗೋಗಿದ್ದಾವೆ. ಬಟ್ ವಿ ಫೌಂಡ್ ಒನ್ ಸಚ್ ರೆಸ್ಟೋರೆಂಟ್, ಪಿಕ್ ಆ್ಯಂಡ್ ಗೋ ಅಂತ ಹೇಳಿಬಿಟ್ಟು. ಇದು ವೈಟ್ ಫೀಲ್ಡ್ ಹೋಗೋ ದಾರಿಯಲ್ಲಿ ಬರುತ್ತೆ. ಲೊಕೇಶನ್ ಡೀಟೇಲ್ಸ್ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬಹುದು. ಇವ್ರದ್ದು ಮೋಟೋ ಏನಪ್ಪ ಅಂದರೆ, ನ್ಯಾಷನಲ್ ಹೈವೇಸಲ್ಲಿ ಡಿಫ್ರೆಂಟ್ ಫ್ರಾಂಚೈಸ್ನ ಓಪನ್ ಮಾಡಿ ಟ್ರಾವೆಲರ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತ. ಇವರು ಪಕ್ಕಾ ಆಂಧ್ರ ಶೈಲಿಯಲ್ಲಿ ಸುಮಾರು ವೆರೈಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಾವಿಲ್ಲಿ ಟ್ರೈ ಮಾಡೋಣ ಅಂತ ಹೊರಟ್ವಿ. ಐ ಫೌಂಡ್ ದ ಪ್ಲೇಸ್ ವೆರಿ ಕಾಮ್. ಓಪನ್ ಸ್ಪೇಸಲ್ಲಿ ಬಹಳಷ್ಟು ಗ್ರೀನರಿ ಇರೋ ಹತ್ರ ಇವರು ಈ ಥರ ಔಟ್ಲೆಟ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಚೂಸ್ ಮಾಡ್ಕೋಬೋದು, ಆಚೆ ಕುತ್ಕೊಂಡು ತಿನ್ಬೋದು ಅಥವಾ ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ಸು ಇದೆ, ಅಲ್ಲೂ ಸಹ ಕುತ್ಕೊಂಡು ತಿನ್ಬೋದು. ನನಗಂತೂ ಸೆಟಪ್ ಇಷ್ಟ ಆಯಿತು. ನೀಟಾಗೆ ಎಲ್ಲದನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ಹೈಲಿ ರೆಕಮೆಂಡಬಲ್. ಪಕ್ಕಾ ಆಂಧ್ರ ಟೇಸ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಆ್ಯಂಡ್ ನಾವು ಟ್ರೈ ಮಾಡಿರೋಂಥ ಕೆಲವು ವೆರೈಟೀಸ್ ಯಾವುದು ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೆಲವು ರ್ಯಾಬಿಟ್ಸು ಸಹ ಇತ್ತು. ಸೊ ಮಕ್ಕಳೇನಾದರೂ ಬಂದರೆ ನೋಡಿಕೊಂಡು ಆಟ ಆಡಿಕೊಂಡು ಸಹ ತಿನ್ನಬಹುದು. ನಾವು ಗೀ ಸ್ಪೆಷಲ್ ಪೆಸರಟ್ಟು ಟ್ರೈ ಮಾಡಿದ್ವಿ ಆ್ಯಂಡ್ ದಿಸ್ ವಾಸ್ ಅಮೇಝಿಂಗ್. ನನಗಂತೂ ಚಟ್ನಿ ಮತ್ತು ಈ ಸಾಂಬಾರು ತುಂಬಾ ಇಷ್ಟ ಆಗೋಯಿತು. ಮತ್ತು ನಾವು ಟ್ರೈ ಮಾಡಿದ್ದು ಗೋಂಗೂರ ರೈಸ್ ಅಂತ. ಇದು ಪರ್ಫೆಕ್ಟ್ ಅಥೆಂಟಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು. ಈ ಆಂಧ್ರದಲ್ಲಿ ಗೋಂಗೂರ ರೈಸ್ ಫೇಮಸ್ ಇದೆ, ಎಲ್ಲರಿಗೂ ಗೊತ್ತೇ ಇದೆ. ಸೊ ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಾವು ಮತ್ತು ಈ ಟ್ಯಾಮ್ರಿನ್ ಪುಲಿಹೋರ ಕೂಡ ಟ್ರೈ ಮಾಡಿದ್ವಿ, ಅದು ಸಹ ಚೆನ್ನಾಗಿತ್ತು. ನೀವೇನಾದರೂ ನಿಯರ್ ಬೈ ಇದ್ದರೆ ಅಥವಾ ಈ ಥರ ಫುಡ್ ಬೇಕು ಅಂದರೆ ಡೆಫಿನೆಟ್ಟಾಗಿ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ.